ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿರುವ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಸಡಗರವೋ ಸಡಗರ. ಲೋಕಪಾಲಕನಾದ ಶ್ರೀಕೃಷ್ಣ ಜನಿಸಿದ ದಿನವಿಂದು. ಅಲ್ಲದೆ ಮುಖ್ಯವಾಗಿ ರಕ್ಷಾಬಂಧನ ಕಟ್ಟುವ ದಿನವೂ ಹೌದು. ಹಾಗಾಗಿಯೇ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕಂದಿರೆಲ್ಲ ಬಂದ ಎಲ್ಲರಿಗೂ ರಕ್ಷಾಬಂಧನ ಕಟ್ಟಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಆಚರಿಸಿದರು. ಪುಟ್ಟ ಮಕ್ಕಳು ಶ್ರೀಕೃಷ್ಣ ವೇಷಧಾರಿಗಳಾಗಿ ಆಗಮಿಸಿ ನೆರೆದಿದ್ದವರ ಮನಸೆಳೆಯುವಲ್ಲಿ ಯಶಸ್ವಿಯಾದರೆ, ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಅಕ್ಕಂದಿರು ಪುಟ್ಟ ಕೃಷ್ಣರ ಜೊತೆಗೆ ನೆರೆದಿದ್ದವರಿಗೂ ರಕ್ಷಾಬಂಧನ ಕಟ್ಟಿ ಎಲ್ಲರ ರಕ್ಷಣೆಯಾಗಲಿ ಎಂದು ಶ್ರೀಕೃಷ್ಣನಲ್ಲಿ ಬೇಡಿದರು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಸಮರ್ಪಿತಳಾಗಿ ಕಳೆದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಲಲಿತಕ್ಕ ಈ ವೇಳೆ ಮಾತನಾಡಿ, ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿದೆ. ಅದರಲ್ಲಿ ಮುಖ್ಯವಾಗಿ ಮನುಷ್ಯರಲ್ಲಿ ಜಾಗೃತಿ ಮೂಡಿಸುವುದು ಉದ್ದೇಶವಾಗಿದೆ. ಮಾನವರಿಗೆ ಅಗತ್ಯವಿರುವ ಒತ್ತಡ ಮುಕ್ತ ಜೀವನ ನಡೆಸುವ ಮಾರ್ಗ ತಿಳಿಸುವುದು ಈ ವಿಶ್ವವಿದ್ಯಾಲಯದ ಪ್ರಮುಖ ಕಾರ್ಯವಾಗಿದೆ ಎಂದು ತಿಳಿಸಿದರು. ರಕ್ಷಾಬಂಧನ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇಂದು ಆಚರಿಸುತ್ತಿದ್ದು, ಪರಮಾತ್ಮನ ನೆನಪಿನ ಶ್ರೀರಕ್ಷೆ ಕಟ್ಟಿಸಿಕೊಂಡು ಶ್ರೀಕೃಷ್ಣನ ಆಗಮನಕ್ಕಾಗಿ ಜನರು ಕಾಯುತ್ತಿದ್ದಾರೆ. ಕಲಿಯುಗದ ನಂತರ ಬರುವ ಕೃತಯುಗ ಅಥವಾ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಪುನರ್ಜನನವಾಗಲಿದೆ. ಶ್ರೀಕೃಷ್ಣ ಜನನದ ನಂತರ ಜಗತ್ತು ಸುಖ ಶಾಂತಿಮಯವಾಗಲಿದ್ದು, ಈ ಕ್ಷಣಕ್ಕಾಗಿ ಜಗತ್ತಿನ ಎಲ್ಲರೂ ಕಾಯುತ್ತಿದ್ದಾರೆ ಎಂದು ಹೇಳಿದರು. ಪರಮಾತ್ಮನ ಶ್ರೀರಕ್ಷೆ ಕಟ್ಟಿಸಿಕೊಳ್ಳುವುದರಿಂದ ಜೀವನದಲ್ಲಿ ರಕ್ಷಣೆ ಜೊತೆಗೆ ಸದ್ಭಾವನೆ, ಸಹಬಾಳ್ವೆ ಮೂಲಕ ವಸುದೈವ ಕುಟುಂಬಕಂ ಎಂದು ಜೀವಿಸಲು ಮಾರ್ಗ ತೋರುತ್ತದೆ. ವಿಶ್ವ ಭ್ರಾತೃತ್ವದ ಭಾವನೆಯಿಂದ ಜೀವನ ಸಾಗಿಸುವುದೇ ನಿಜವಾದ ರಕ್ಷಾಬಂಧನದ ಅರ್ಥವಾಗಿದೆ. ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ರಕ್ಷಾಬಂಧನ ಕಟ್ಟಿ ಎಲ್ಲರ ರಕ್ಷಣೆ ಕೋರಲಾಗಿದೆ. ಶ್ರೀಕೃಷ್ಣ ಸತ್ಯಯುಗದಲ್ಲಿ ಜನಿಸಿ ಮತ್ತೆ ಜಗತ್ತನ್ನು ಶಾಂತಿಯತ್ತ ಕೊಂಡೊಯ್ಯಲಿದ್ದಾರೆ ಎಂದು ಹೇಳಿದರು. ಪರಮಾತ್ಮನ ಜನ್ಮ ದರ್ಶನದ ಜೊತೆಗೆ ರಕ್ಷಾಬಂಧನ ಕಾರ್ಯ ಸಂಸ್ಥೆಯಲ್ಲಿ ಅದ್ಧೂರಿಯಾಗಿ ನಡೆಯಿತು. ಜೊತೆಗೆ ಕೀರ್ತಿ ತಿಲಕ ನೀಡಲಾಗಿತ್ತು. ಉತ್ತರ ಭಾರತದಲ್ಲಿ ರಕ್ಷಾಬಂಧನ ಹೆಚ್ಚು ಪ್ರಖ್ಯಾತಿ ಪಡೆದಿದೆ. ದಕ್ಷಿಣ ಭಾರತದಲ್ಲಿಯೂ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ರಕ್ಷಾಬಂಧನ ಆಚರಿಸಲಾಗುತ್ತಿದೆ. ಇದರ ಅರ್ಥ ಮಾನವ ಕಾಮ, ಕ್ರೋಧ, ಮೋಹ ಬಿಟ್ಟರೆ ಜೀವನ ಪರಿಪೂರ್ಣವಾಗಲಿದೆ, ಜಗತ್ತು ಶಾಂತಿಯ ತೋಟವಾಗಲಿದೆ ಎಂಬುದಾಗಿದೆ ಎಂದರು. ನನ್ನ ಹೆಸರು ಬ್ರಹ್ಮಕುಮಾರಿ ಲಲಿತಾ ಅಕ್ಕರವರು. ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತ ರೂಪದಲ್ಲಿ 30 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಕಾರ್ಯಕ್ರಮಗಳ ಉದ್ದೇಶ ಮನುಷ್ಯರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಮಾನವರಿಗೆ ಬೇಕಾದಂತಹ ಮನಃಶಾಂತಿಯನ್ನು ಮತ್ತು ಒತ್ತಡ ಮುಕ್ತ ಜೀವನವನ್ನು, ಉನ್ನತವಾದ ಮೌಲ್ಯಾಧಾರಿತ ಜೀವನವನ್ನು ನಡೆಸುವಂತಹ ಮಾರ್ಗವನ್ನು ತಿಳಿಸುವಂಥದ್ದಾಗಿದೆ. ಅದೇ ರೀತಿ ಈ ದಿನ ನಾವು ವಿಶೇಷವಾಗಿ ಈ ಸಂಸ್ಥೆಯಲ್ಲಿ ರಕ್ಷಾಬಂಧನ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸಿ ಪರಮಾತ್ಮನ ನೆನಪಿನ ಶ್ರೀರಕ್ಷೆಯನ್ನು ಕಟ್ಟಿಸ್ಕೊಂಡು ಶ್ರೀಕೃಷ್ಣನ ಆಗಮನವನ್ನು ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಶ್ರೀಕೃಷ್ಣ ಈ ಜಗತ್ತಿನಲ್ಲಿ ಜನ್ಮ ಪಡೆಯುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ. ಅಂದರೆ ಕಲಿಯುಗದ ನಂತರ ಬರುವಂತಹ ಕೃತಯುಗ ಅಥವಾ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಜನ್ಮ ಆಗುತ್ತೆ. ಅಂತಹ ಶ್ರೀಕೃಷ್ಣನ ಆಗಮನ ಎಲ್ಲರೂ ಒಂದೇ ಸಂಕಲ್ಪದಿಂದ ಮಾಡ್ತಾ ಇದ್ದಾರೆ. ಈ ಜಗತ್ತು ಉತ್ತಮವಾಗಬೇಕು, ಸುಖ ಶಾಂತಿಮಯ ಜಗತ್ತು ಬರಬೇಕು ಅಂತಂದ್ಬಿಟ್ಟು ಪರಮಾತ್ಮನ ಸತ್ಯ ಪರಿಚಯವನ್ನು ತಿಳ್ಕೊಳ್ಳೋದ್ರ ಮೂಲಕ, ಪರಮಾತ್ಮನ ಶ್ರೀರಕ್ಷೆಯನ್ನು ಕಟ್ಕೊಳ್ಳುವಂಥದ್ರ ಮೂಲಕ ನಮ್ಮ ಜೀವನದಲ್ಲಿ ರಕ್ಷಣೆಯನ್ನು ಪಡೆಯುವಂಥದ್ರ ಜೊತೆಗೆ ನಮ್ಮ ಜೀವನವನ್ನು ಮೌಲ್ಯಾಧಾರಿತವಾಗಿ ಮಾಡಿಕೊಂಡು ಸದ್ಭಾವನೆ, ಸಹಬಾಳ್ವೆಯ ಮೂಲಕ ನಾವೆಲ್ಲರೂ ವಸುದೈವ ಕುಟುಂಬಕಂ, ಅಂದರೆ ಈ ಜಗತ್ತು ಒಂದು ಕುಟುಂಬ ಆಗಿದೆ. ನಾವೆಲ್ಲರೂ ಒಬ್ಬ ಭಗವಂತನ ಮಕ್ಕಳು, ಪರಮಾತ್ಮನ ಮಕ್ಕಳು, ಸಹೋದರ ಸಹೋದರಿಯರಾಗಿದ್ದೀವಿ. ಎಲ್ಲರೂ ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ಸಹಬಾಳ್ವೆಯಿಂದ, ಸದ್ಭಾವನೆಯಿಂದ, ಸಹೋದರತ್ವದ ಭಾವನೆಯಿಂದ, ವಿಶ್ವ ಭ್ರಾತೃತ್ವದ ಭಾವನೆಯಿಂದ ನಾವು ನಮ್ಮ ಜೀವನವನ್ನು ನಡೆಸುವಂಥದ್ದೇ ನಿಜವಾದ ರಕ್ಷಾಬಂಧನವನ್ನು ನಮ್ಮಲ್ಲಿ ನಾವು ಆಚರಣೆ ಮಾಡಿಕೊಳ್ಳುವಂಥದ್ದಾಗಿದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.